ಏನೋ ಜಮೀನ್ ಗಡಿನ ತೀರ್ಮಾನ ಮಾಡೋರಿಗೆ ಅವ್ರ ಬದುಕಿನ ಗಡಿನೇ ಕ್ಲಿಯರ್ ಇಲ್ವಾ? ಹೌದು, ಇವ್ರು ಬೇರೆ ಯಾರು ಅಲ್ಲ, ಲೈಸೆನ್ಸ್ಡ್ ಸರ್ವೇಯರ್ಸ್, ಪರವಾನಗಿ ಭೂಮಾಪಕರು. ಇವರು ತಾಲೂಕು ಕಚೇರಿಗಳಲ್ಲಿ ಲ್ಯಾಂಡ್ ಸರ್ವೆ ಆಗಿರ್ಬೋದು, ಬೌಂಡ್ರಿ ಫಿಕ್ಸಿಂಗ್ ಆಗಿರ್ಬೋದು, ಜಮೀನುಗಳ ಜಗಳಗಳಾಗಿರ್ಬೋದು, ಇಲ್ಲ ಸರ್ವೆ ಸ್ಕೆಚ್ಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸಗಳನ್ನು ಕೂಡ ಇವ್ರ ಹತ್ರನೇ ಮಾಡಿಸ್ಕೊಳ್ತಾರೆ. ಇವರು ಪ್ರತಿದಿನನೂ ಕೂಡ ಫೀಲ್ಡ್ ಹೋಗಿ ಬಿಸಿಲಾಗ್ಲಿ ಮಳೆ ಆಗ್ಲಿ ಏನೇ ಆಗ್ಲಿ ಅಲ್ಲಿ ಸೈಟ್ಗಳಲ್ಲಿ ಜಗಳಗಳಾಗಿರ್ಲಿ ಏನೇ ಆದ್ರೂ ಕೂಡ ಜನಗಳ ಜಮೀನ್ಗಳನ್ನ ಅಳತೆ ಮಾಡಿ ರಿಸಿಪ್ಟ್ ತಗೊಂಡು ಏನೇ ಸಮಸ್ಯೆಗಳು ಬಂದ್ರು ಕೂಡ ಆ ಫೈಲ್ಗಳನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಇವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂತಂದ್ರೆ ಹೇಳಕ್ಕೆ ಅಸಾಧ್ಯ, ಅಷ್ಟು ಡಿಪೆಂಡ್ ಆಗಿದ್ದಾರೆ. ಆದ್ರೂ ಕೂಡ ಇವ್ರನ್ನ ಜೀತದಾಳುಗಳಿಗಿಂತ ಕಡೆಯಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಇವ್ರಿಗೆ ಸಿಕ್ತಿರೋದಾದ್ರೂ ಏನು? ಒಂದು ಫೈಲ್ಗೆ 1200 ರೂಪಾಯಿ ಕೊಡ್ತಿದ್ದಾರೆ, ಅದು ಸಕ್ಸಸ್ ಆದ್ರೆ. ಇಲ್ಲ ಅಂದ್ರೆ ಅದಕ್ಕಿಂತನೂ ಕೂಡ ಕಡಿಮೆ ಇದೆ. ಒಂದು ಫೈಲ್ ನ ಒಬ್ಬ ಸರ್ವೆ ಫೀಲ್ಡ್ ಹೋಗಿ ವಾಪಸ್ ಬಂದು ಒಂದು ಫೈಲ್ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ 500 ರೂಪಾಯಿ ಖರ್ಚು ಬೀಳುತ್ತೆ. ಅವ್ನು ಉಳ್ಕೊಳ್ಳೋದೇ 600 ರೂಪಾಯಿ 700 ರೂಪಾಯಿ. ತಿಂಗಳಿಗೆ 23 ದಿವಸ ಇವ್ನು ಕೆಲಸ ಮಾಡಿದ್ರು ಕೂಡ ಉಳ್ಕೊಳ್ಳೋದೇ 16,000 ರಿಂದ 17,000 ರೂಪಾಯಿ. ನಿಮ್ಮ ಅನಾಲಿಸಿಸ್ ಪ್ರಕಾರನೇ ಒಬ್ಬ ವ್ಯಕ್ತಿ ಅವ್ನ ಜೀವನ ನಡೆಸಕ್ಕೆ 23,000 ರೂಪಾಯಿ ಬೇಕು ಅಂತ ಇದೆ. ಈಗ ಇವನು 16,000 ರೂಪಾಯಿ 17,000 ರೂಪಾಯಿಲಿ ಒಬ್ಬ ಡಿಗ್ರಿ ಹೋಲ್ಡರ್ ಜೀವನ ಹೇಗೆ ನಡೆಸಬೇಕು? ಹೋಗ್ಲಿ, ನೀವು ಕೊಡೋ ಅಲ್ಪ ಸ್ವಲ್ಪ ಸಂಬಳನಾದ್ರೂ ಇಂಟರ್ವ್ಯೂ ಕೊಡ್ತಿದ್ದೀರಾ, 1 ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ, ಕೆಲವೊಂದ್ಸಲ 3 ತಿಂಗಳು ಬಿಟ್ಕೊಂಡು ಕೊಟ್ಟಿರೋದು ಇದೆ. ಅವ್ರಿಗೆ ಒಂದು PF ವ್ಯವಸ್ಥೆ ಇಲ್ಲ. ಈ ಮಂಚ ಏನಾದ್ರೂ ಹೊರಗಡೆ ಹೋಗಿ ಇಲ್ಲ ಸರ್ವೆ ಮಾಡ್ಕೊಂಡು ಬರ್ಬೇಕಾದಾಗ ಇಲ್ಲೇ ನಾನು ಅಚಾತುರ್ಯಗಳಾದಾಗ ಅವ್ನಿಗೊಂದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಇನ್ ಕೇಸ್ ಕೆಲಸ ಮಾಡಕ್ಕಾಗಿಲ್ಲ ಅಂತಂದ್ರೆ ಇಲ್ಲ ಹುಷಾರ್ ತಪ್ಪು ಮನೇಲಿ ಕೂತ್ಕೊಂಡ್ರೆ ಅವಾಗ ಅವನ ಜೀವನ ಹೇಗೆ ನಡೆಸಬೇಕು? ಇವ್ರಿಗೆ ಕೆಲಸ ಇದೆ, ಕೈ ತುಂಬಾ ರೆಸ್ಪೆಕ್ಟ್ ಇದೆ, ಸೆಕ್ಯೂರಿಟಿನೇ ಇಲ್ಲ. ಈ ತರ ಎಷ್ಟೋ ಸಮಸ್ಯೆಗಳಿಂದ ಅವರು ನೊಂದು ಬೆಂದು ಕಳೆದ 1.5 ತಿಂಗಳಿಂದ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಅವ್ರು ಕೇಳ್ತಿರೋದಾದ್ರೂ ಏನು? ಬೇಸಿಕ್ ನೀಡ್ಸ್. ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ, ಇಲ್ವಾ ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ಳಿ, ESI PF ವ್ಯವಸ್ಥೆಗಳನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಕಂದಾಯ ಸಚಿವರಿಗೆ ನಾನ್ ಕೇಳೋದು ಇಷ್ಟೇನೆ, ನೀವು ಪ್ರಚಾರ ಗಿಟ್ಟಿಸ್ಕೊಳ್ಳೋಕೋಸ್ಕರ ನೀವ್ ಏನೇನು ಜನಗಳಿಗೆ ಆಶ್ವಾಸನೆ ಕೊಡ್ತೀರಾ ಅಲ್ವಾ, ಇದನ್ನ ಫುಲ್ಫಿಲ್ ಮಾಡ್ಕೊಡ್ತಿರೋದೇನೆ ಈ ಭೂಮಾಪಕರು. ಅವ್ರನ್ನೇ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಲ್ಲ. ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದ್ರು ನೋಡಿದ್ರು ನೋಡ್ದಿರೋ ತರ ಇದಿರಲ್ಲ. ಇದು ನಿಮ್ಗೆ ಸರಿ ಅನ್ಸುತ್ತಾ ಸ್ವಾಮಿ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇದೇ ನಿಮ್ಮ ಫೇಲ್ಯೂರ್, ನಿಮ್ ಸರ್ಕಾರದ ಫೇಲ್ಯೂರ್. ದಯವಿಟ್ಟು ಅವರು 1.5 ತಿಂಗಳಿಂದ ಅವ್ರ ಆದಾಯನ ಬಿಟ್ಟು ಅವ್ರ ಕೆಲಸನ ಬಿಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ. ಅದಕ್ಕೆ ಒಂದು ಪರಿಹಾರನ ಕೊಡಿ, ಅವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ಬೇಡಿ. ನಾನ್ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ ಇದು ಸನ್ಮಾನ್ಯ ಶ್ರೀ ಕಂದಾಯ ಸಚಿವರಿಗೆ ತಲುಪೋವರೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.